ಮೈಸೂರು ಮಹಾರಾಜರು ನೀಡಿದ 43 ಎಕರೆ ಆಶ್ರಮದ ಜಾಗ ಇಂದು ಹಾಳು ಕೊಂಪೆಯಾಗಿ ಪರಿಣಮಿಸಿದೆ. ಶಾಲೆ, ಗ್ರಾಮ ಸೇವಾಶ್ರಮ ಸೈನಿಕ ಮಾದರಿಯ ಈ ಶಾಲೆಯಲ್ಲೇ ಪಾಠವನ್ನು ಮಾಡ್ತಾಯಿದ್ರು. ಇವತ್ತು ಹಾಳು ಕೊಂಪೆಯಾಗಿದೆ. ದಿವಂಗತ ಕೆ. ಶಿವರಾಮ್ ಸಾಹೇಬರ ಕನಸಿನ ಗ್ರಾಮ ಸೇವಾಶ್ರಮ ಸೈನಿಕ ಮಾದರಿ ವಸತಿ ಶಾಲೆಯ ಸ್ಥಿತಿ ನೋಡಿ ಬಹಳ ಚಿಂತಾಜನಕವಾಗಿದೆ. ಇದು ರಾಮನಹಳ್ಳಿ ಗ್ರಾಮ ಸೇವಾಶ್ರಮ ಅಂತ ಇತ್ತು ಮೊದಲು. ಇಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳೆಲ್ಲ ಓದಿ ದೊಡ್ಡ ದೊಡ್ಡ ಆಫೀಸರ್ಗಳಾಗವ್ರೆ. ಕೆ. ಶಿವರಾಮು ಇದೇ ಆಶ್ರಮದಲ್ಲಿ ಓದಿದ್ರು. ಹೇಳ್ಬೇಕು ಅಂದ್ರೆ ಬ್ರಹ್ಮದೇವರು ಅಂತ ಇದ್ರು. ಅವರು ಇದ್ದಾಗ ತುಂಬಾ ಚೆನ್ನಾಗಿ ನಡೀತಾ ಇತ್ತು. ಅವರು ಹೋದ್ಮೇಲೆ ಸ್ವಲ್ಪ ದಿನ ಸ್ಟಾಪ್ ಆಗಿತ್ತು. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಇಟ್ಬಿಡು ರಾಮಚಂದ್ರಯ್ಯ ಅಂದ್ಬಿಟ್ಟು ಸ್ವಲ್ಪ ದಿನ ಆಶ್ರಮ ನಡೆಸಿದ್ರು. ಸರ್ಕಾರ ಸವಲತ್ತೆಲ್ಲ ಬರ್ತಾ ಇತ್ತು. ಅವ್ರು ಹೋದ್ಮೇಲೆ ಮತ್ತೆ ಕೆ. ಶಿವರಾಮ್ ಸ್ವಲ್ಪ ದಿನ ನಡೆಸಿದ್ರು. ಅವ್ರು ಹೋದ್ಮೇಲೆ ಆಶ್ರಮ ಸ್ಟಾಪ್ ಆಯ್ತು. ಇಲ್ಲೆಲ್ಲ ಈ ಜಾಗದಲ್ಲಿ ವ್ಯವಹಾರ ನಡೆಯೋದು, ಧೂಮಪಾನ, ಮದ್ಯಪಾನ, ಆ ಥರ ಈ ಥರ ಎಲ್ಲ ಕೆಲಸ ನಡೆಯೋದು ಸ್ಟಾರ್ಟ್ ಆಗಿದ್ವಿ. ಇಲ್ಲಿ ಈ ಜಾಗ ಬಂದು 44 ಎಕರೆ. ಅದರಲ್ಲಿ ಒಂದಷ್ಟು ಬ್ರಹ್ಮದೇವರಿಂದಾಗೇನೆ ಮಾರಾಟ ಆಗುತ್ತೆ. ಇನ್ನು ಉಳಿಕೆದು ಒಂದು 30 ಎಕರೆ ಚಿಲ್ಲರೆ, 28 ಎಕರೆ ವಸತಿ ನಿಲಯಕ್ಕೆ ಅಂತ ಕನ್ವರ್ಷನ್ ಆಗೋದು. ಈಗ ಈ ಜಾಗದಲ್ಲಿ ಈಗ ಈ ಜಾಗನ ಕೊಟ್ಟಿರೋರು ಮೈಸೂರು ಮಹಾರಾಜರು. ಅವರು ಒಂದು ಕಂಡೀಷನ್ ಅಲ್ಲಿ ಕೊಟ್ಟವ್ರೆ. ಕೆಲವು ವರ್ಷಗಳ ನಂತರ ಈ ಜಾಗದಲ್ಲಿ ವಸತಿ ನಿಲಯ ಆಗ್ಬೇಕು, ಇಲ್ಲಿನ ದಲಿತರಿಗೆ ಅಂತ, ಹರಿಜನಕ್ಕೆ ಅಂತಾನೆ ಮೆನ್ಷನ್ ಮಾಡವ್ರೆ ಪತ್ರದಲ್ಲಿ. ಅದು ವಸತಿ ನಿಲಯ ಆಗ್ಬೇಕು ಅಂತ ಹೇಳವ್ರೆ. ಅದರಂತೆ ನಾವು ವಸತಿ ನಿಲಯ ಮಾಡ್ಕೊಡ್ರಿ ಅಂತ ಹರಿಜನ ಸೇವಾ ಸಂಘದವರು ಬಂದಿದ್ರು. ಅವ್ರು ಕೇಳಿದ್ರು. ಅವರು ಗಾಂಧಿ ಗ್ರಾಮ ಮಾಡ್ತೀವಿ ಅಂದ್ಬಿಟ್ಟು ಯಾರಿಗೋ ಡಿ ಗ್ರೂಪ್ ನೌಕರರಿಗೆ ಮಾರಬೇಕು ಅಂತ ಹೊರಟಿದ್ರು ಒಂದು 15-20 ವರ್ಷದಲ್ಲಿ. ತಿರ್ಗಾ ಅದಾದ್ಮೇಲೆ ಇನ್ನೊಂದು ಸಂಘದವ್ರು ಬಂದ್ರು. ಅವ್ರು ಹೋದ್ರು. ಅದ್ ನೆಕ್ಸ್ಟ್ ಅದೇ ಸಂಘದವರು ಬೇರೆ ಟೀಮ್ ಬಾಡಿ ಬಂತು ಅಂದ್ಬಿಟ್ಟು ಬೇರೆ ಸ್ಟಾಫ್ ಬಂದ್ರು. ಅವರು ನಾವು ಇಲ್ಲಿ ನಿಮ್ಗೆ ಸೈಟ್ ಹಂಚ್ಕೊಡ್ತೀವಿ, ಏನೋ ಮಾತುಕತೆ ಆಡೋಣ ಅಂತ ಬಂದ್ರು. ಸೈಟ್ ಹಂಚೋದೆಲ್ಲ ಮೊದಲು ಆಗ್ಬೇಕು ನಮ್ಗೆ, ಇಲ್ಲಿ ವಸತಿ ನಿಲಯಕ್ಕೆ ಅಂತ ಮಹಾರಾಜರು ಕೊಟ್ಟವ್ರೆ, ಅದರಂತೆ ಎಲ್ಲ ಮಾಡಿ ಮಿಕ್ಕದ ಜಾಗದಲ್ಲಿ ಏನೋ ಮಾಡ್ರಿ ಅಂದ್ರು. ಅವರು ಬರ್ಲಿಲ್ಲ. ಮತ್ತೆ ಹೇಳಿದ್ಮೇಲೆ ಈಗ ಇವ್ರಿಗೆ ಹೇಳಿದ್ವಿ, MLA ಬಾಲಕೃಷ್ಣನವ್ರಿಗೆ ಹೇಳಿದ್ವಿ, ಏನಾನ ಮಾಡಿ ಇಲ್ಲಿ ನಮ್ಗೆ ಒಂದು 10 ಎಕರೆ ಜಾಗದಲ್ಲಿ ರಾಮನಹಳ್ಳಿ ಅಕ್ಕಪಕ್ಕ ಹಳ್ಳಿಯವ್ರಿಗೆ, ಮನೆ ಇಲ್ಲದೆ ಅಂತವ್ರಿಗೆ ಒಂದೊಂದು ಸೈಟ್ ಮಾಡ್ಕೊಡಿ, ಇಲ್ಲಿ ಮನೆ ಕಟ್ಟಿಸ್ಕೊಡಿ, ಉಳಿದ ಜಾಗದಲ್ಲಿ ಯಾವ್ದನ ಒಂದು ಕಾರ್ಖಾನೆ ಮಾಡಿ ಉದ್ಯೋಗ ಸಿಗ್ಲಿ ಇಲ್ಲಿ ಜನಕ್ಕೆ ಅಂತ ಹೇಳಿದ್ವಿ. ಹಾಗೆ ಒಂದು ಬುದ್ಧ ಭವನ ಆಗ್ಬೇಕಿಲ್ಲಿ, ಒಂದು ಅಂಬೇಡ್ಕರ್ ಭವನ ಆಗ್ಬೇಕು, ಒಂದು ಹಾಸ್ಪಿಟ್ಲ್ ಆಗ್ಬೇಕು, ಒಂದು ಸ್ಕೂಲು, ಈ ಥರ ಎಲ್ಲ ಮಾಡ್ಕೊಡ್ರಿ ಅಂತ ಕೇಳ್ಕೊಂಡಿದ್ವಿ HC ಬಾಲಕೃಷ್ಣನವ್ರನ್ನ. ಅವರು ಇದನ್ನ ಮಾಡಿಸ್ಕೊಡ್ತೀವಿ ಅಂತ ಎಲ್ಲ ಒಪ್ಕೊಂಡವ್ರೆ. ಇದೆಲ್ಲ ಆಗ್ಬೇಕು ಅಂದ್ರೆ ಈಗ ಹಳೆ ಸಂಘನ ಅವ್ರದ್ದು ಏನು 40-50 ವರ್ಷದಿಂದ ಸಂಘದ ಹೆಸರು ಮಾತ್ರ ಇದೆ. ಅವ್ರದ್ದೇನು ಇಲ್ಲಿ ಚಟುವಟಿಕೆ ಒಳ್ಳೆ ಕಾರ್ಯ ಯಾವ್ದು ನಡೀತಾ ಇಲ್ಲ, ಹೆಸರಿಗೆ ಮಾತ್ರ ಅವ್ರೆ. ಅದರಿಂದ ಸಂಘನ ಕ್ಯಾನ್ಸಲ್ ಮಾಡಿ ಈ ಲೋಕಲ್ ಜನಕ್ಕೆ ಸಂಘದ ಹೆಸರನ್ನ ಬಾಡಿಗೆ ಸೇರಿಸ್ಬೇಕು ಅಂತ ಹೇಳಿ ಮನವಿ ಮಾಡಿದೀವಿ. ಆಯ್ತು ಅಂತ ಹೇಳವ್ರೆ. ಅದಾದ್ರೆ ನಮಗೂ ಅನುಕೂಲ ಆಯ್ತದೆ.